ಇದಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಹೇಳೋದು. ನಾವೇನಾರು ಹೇಳಿದ್ರೆ ನೀವೊಂದು ಏನಾರ ಬರೆಯೋದು ಅದು ಒಂದು ನಮಗೆ. ಆಮೇಲೆ ಇದು ಇಡೀ ದೇಶದ ರೈತ ಕಾರ್ಮಿಕರಿಗೆ ಒಂದು ಅವರ ಕೊಲೆ ಮಾಡಿದ್ದಾರೆ ಅಂದರೆ ಇದು ಏನು ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಜನ ಅದರ ಮೇಲೆ ಕೋವಿಡ್ನ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂಥೇಳಿ ಅವರು ಬದುಕಿದ್ರು, ಅವರಿಗೆ ಅನುಕೂಲ ಆಯಿತು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಇದೇ ಸ್ಕೀಮ್ಗೆ ಮೋದಿಯವರು ಏನು ಹೇಳಿದರು, ಅವ್ರು ಆರಿಸಿ ಬಂದ ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ, ಯಾಕಂದರೆ ಇದು ನಿಮ್ಮದೊಂದು ಜೀತಾ ಜಾಗ್ತಾ ಸ್ಮಾರಕ. ಅಂದರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದರು ಅದ್ರ ಬಗ್ಗೆ. ಇದು ಒಂದು ನಿಮ್ಮ ಸ್ಮಾರಕ ಇದ್ದಂಗೆ ಅದ, ಇದಕ್ಕೆ ನಾನು ಜೀವಂತ ಇಡ್ತೇನೆ ಮತ್ತು ನಾನು ಅದಕ್ಕೆ ಜೀವಂತ ಇಟ್ಟು ಸ್ವಲ್ಪ ಏನಾರು ಸಹಾಯ ಕೊಡ್ತೀನಿ ಅಂತಂದ. ಅದೇ ಸ್ಕೀಮು ಕೋವಿಡ್ ಒಂದೇ ಅಲ್ಲ, ಮುಂದೆ ಅನ್ಎಂಪ್ಲಾಯ್ಡ್ ಜನರಿಗೆ, ರೈತರಿಗೆ, ರೈತ ಕಾರ್ಮಿಕರಿಗೆ ಅನುಕೂಲ ಆಯಿತು. ಇನ್ನೂವರೆಗೆ ಅದು ನಡೆದಿದೆ. ಅಂದರೆ ಪ್ರತಿಯೊಂದು ನಾವೇನು ಗ್ಯಾರಂಟಿಗಳು ತಂದಿದೆ ಅದಕ್ಕೆ ಅವರು ಸ್ಲೋಲಿ ತೆಗೆದುಹಾಕ್ತಾ ಇದ್ದಾರೆ. ಎರಡನೇದು ಮಹಾತ್ಮ ಗಾಂಧಿ ಹೆಸರು ಇತ್ತು ಅದಕ್ಕೆ. ಅದರಲ್ಲಿಂದ ಇವ್ರಿಗೆ ತೊಂದರೆ ಏನಿತ್ತು ನನಗೇನಿಸ್ತು. ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಿ, ಅವ್ರ ಫೋಟೋ ಕಳಿಸ್ತೀರಿ, ಆದರೆ ಅವರಿಗೆ ಅವರ ಹೆಸರನ್ನು ತೆಗೆದು ಜಿ ರಾಮಜಿ ಏನೋ ಮಾಡಿಬಿಟ್ಟಿದ್ರು. ಜಿ ರಾಮ್ಜಿಲಿಂದ ಏನು ಅದನ್ನು ನೀವು ಸಾಧನೆ ಮಾಡ್ತೀರಿ? ಇಂಥವೆಲ್ಲ ಕ್ಷುಲ್ಲಕ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್. ಇನ್ನೊಂದೇನೆಂದರೆ ವಿಶೇಷವಾಗಿ ಹೇಳಬೇಕಾಗಿದ್ರೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ನಮ್ಮ ಗೌರ್ಮೆಂಟ್ ಇದ್ದಾಗ ಇವು ಕೆಲವು ನಾವು ಬಡವರಿಗಾಗಿ ರೈಟ್ ರೂಪದಲ್ಲಿ, ಹಕ್ಕಿನ ರೂಪದಲ್ಲಿ, ಫಂಡಮೆಂಟಲ್ ರೈಟ್ ರೂಪದಲ್ಲಿ ಮಾಡಿದ್ದೇವೆ, ಆ್ಯಕ್ಟ್ ಮಾಡಿ. ಅದು ರೈಟ್ ಟು ಎಜುಕೇಷನ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ರೈಟ್ ಟು ವರ್ಕ್ ಇರ್ಬೋದು, ರೈಟ್ ಟು ಹೆಲ್ತ್ ಇರ್ಬೋದು, ಹೆಲ್ತ್ ಮಿಷನ್, ಇವೆಲ್ಲನೂ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ವಿಶೇಷವಾದಂಥ ಕಾನೂನುಗಳನ್ನು ಮಾಡಿ ಜನರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಮಾಡಿದಂಥ ಕಾನೂನುಗಳು ಇವರು ಒಂದು ಆಗಿ ನಾಶ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ಹೋರಾಟ ಕೊನೆಯ ದಿವಸ ಆಯಿತು. ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಅದನ್ನು ಅವರು ಸೆಲೆಕ್ಟ್ ಕಮಿಟಿ ಕಳಿಸ್ಬೇಕು ಅಂತ. ಬಟ್ ಸೆಲೆಕ್ಟ್ ಕಮಿಟಿಗೆ ಅವ್ರು ಕಳಿಸಿಲ್ಲ. ಆದರೆ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಈ ನರೇಗಾ ಬಗ್ಗೆ, ಮತ್ತು ನರೇಗಾ ಇದು ಬಡವರ ಸ್ಕೀಮ, ಬಡವರಿಗಾಗಿ ನಮ್ಮ ಹೋರಾಟ ನಡೀತಾ ಇದೆ. ಇದು ಒಂದು. ಅಟಾಮಿಕ್ ಎನರ್ಜಿನೂ ಬಗ್ಗೆ